ಬೈ ಎಲೆಕ್ಷನ್ ಚುನಾವಣಾ ರಣಕಣ ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಸಿಎಂ ಅಬ್ಬರದ ಪ್ರಚಾರದ ಮಧ್ಯೆ ಸಿಎಂ ಸಿದ್ದರಾಮಯ್ಯರಿಂದ ಟೆಂಪಲ್ ರನ್ ನಗರ ದೇವತೆ ದುರ್ಗಾಂಬಿಕಾ ದೇವಸ್ಥಾನಕ್ಕೆ ಸಿಎಂ ಭೇಟಿ ಕೊಟ್ಟಿದ್ದಾರೆ. ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವತೆ ಆಶೀರ್ವಾದ ಪಡೆದಿದ್ದಾರೆ ಸಿಎಂ. ಇದೇ ವೇಳೆ ದರ್ಗಾಕ್ಕೂ ಭೇಟಿಯನ್ನ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ದಾವಣಗೆರೆಯ ಹಳೇಪೇಟೆಯ ಇತಿಹಾಸ ಪ್ರಸಿದ್ಧ ದರ್ಗಾ ಹಜರತ್ ಸೈಯದ್ ದರ್ಗಾದಲ್ಲಿ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು ಸಿಎಂ. ಮೊದಲಿಗೆ ದೇವಸ್ಥಾನಕ್ಕೆ ಭೇಟಿ ಕೊಟ್ಟರು, ದೇವರ ದರ್ಶನವನ್ನ ಪಡೆದುಕೊಂಡ್ರು. ದುರ್ಗಾಂಬಿಕಾ ದೇವಸ್ಥಾನಕ್ಕೆ ಸಿಎಂ ಭೇಟಿ ಕೊಟ್ಟು ತದನಂತರದಲ್ಲಿ ದಾವಣಗೆರೆಯ ಹಳೇಪೇಟೆಯ ಇತಿಹಾಸ ಪ್ರಸಿದ್ಧ ದರ್ಗಾಗೂ ಕೂಡ ವಿಸಿಟ್ ಮಾಡಿದ್ರು. ಹಜರತ್ ಸೈಯದ್ ದರ್ಗಾದಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು ಸಿಎಂ. ಸಿದ್ದರಾಮಯ್ಯಗೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಸಾಥ್ ಕೊಟ್ಟರು. ನೋಡಿ, ಒಂದು ಕಡೆ ಈಗಾಗಲೇ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಅದರಲ್ಲೂ ಕೂಡ ಬೈ ಎಲೆಕ್ಷನ್ ಶತಾಯ ಗತಾಯ ಗೆಲ್ಲಲೇಬೇಕು ಅಂತ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ ಕಾಂಗ್ರೆಸ್. ಅದರಲ್ಲೂ ಕೂಡ ಉಭಯ ನಾಯಕರೇ ಫೀಲ್ಡ್ಗಿಳಿದಿದ್ದಾರೆ, ಅಖಾಡಕ್ಕಿಳಿದಿದ್ದಾರೆ. ಯಾಕಂತ ಹೇಳಿದ್ರೆ ಈ ಒಂದು ಎಲೆಕ್ಷನ್ ಬೈ ಎಲೆಕ್ಷನ್ ಇನ್ನೇನು ಏಪ್ರಿಲ್ 9ಕ್ಕೆ ಸನ್ನಿಹಿತವಾಗ್ತಾ ಇದೆ ಡೇಟ್. ಹಾಗಾಗಿ ಈ ನಾಯಕರ ಭೇಟಿಗಳು, ಈ ನಾಯಕರ ಆಶ್ವಾಸನೆಗಳು ಬಹಳ ಮುಖ್ಯವಾಗುತ್ತೆ. ಓಟ್ಗಳನ್ನ ತಮ್ಮಲ್ಲಿಗೆ ಓಲೈಕೆ ಮಾಡಿಕೊಳ್ಳೋದಕ್ಕೆ ಅತಿ ಮುಖ್ಯವಾಗುತ್ತೆ. ಹಾಗಾಗಿ ನಿರ್ಣಾಯಕ ಮತಗಳಲ್ಲಿರೋದ್ರಿಂದ ಸಹಜವಾಗಿ ಸದ್ಯಕ್ಕೆ ಉಭಯ ನಾಯಕರು ಭರ್ಜರಿ ಕ್ಯಾಂಪೇನ್ಗಳಲ್ಲಿ ಭಾಗಿಯಾಗಿದ್ದಾರೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ದಾವಣಗೆರೆಗೆ ತೆರಳಿದ್ದು ವಿಶೇಷ ಪ್ರಾರ್ಥನೆ ಪೂಜೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಆ ನಂತರ ಪ್ರಚಾರ ಕಾರ್ಯದಲ್ಲಿ ಸಿಎಂ ಅವರು ತೊಡಗ್ತಾ ಇದ್ದಾರೆ. ಹಾಗಾಗಿ ಒಂದು ಕಡೆ ಭಾರಿನೇ ಕ್ಯೂರಿಯಾಸಿಟಿ ಇದೆ, ಈ ಬಾರಿ ಗೆಲುವು ಯಾರದ್ದಾಗುತ್ತೆ ಅಂತ ಹೇಳಿ ಕೇಳಿ ತಾವು ಗೆದ್ದಿರುವಂತಹ ತಮ್ಮದೇ ಆದಂತಹ ಕ್ಷೇತ್ರವನ್ನ ಬಿಟ್ಕೊಡ್ಬಾರ್ದು ಅಂತ ಹೇಳಿ ಭಾರಿನೇ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ಒಂದು ಕಡೆ ದಿನೇ ಮತ್ತಷ್ಟು ಭಾರಿನೇ ರಂಗೇರ್ತಾ ಇದೆ ಅಲ್ಲಿನ ಚುನಾವಣಾ ಅಖಾಡದ ಪರಿಸ್ಥಿತಿ. ಸದ್ಯಕ್ಕೆ ಸಿಎಂ ಅವರು ಒಂದು ಕಡೆ ದೇವಸ್ಥಾನಕ್ಕೂ ತೆರಳಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ತದನಂತರದಲ್ಲಿ ದರ್ಗಾಗೂ ತೆರಳಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಒಂದು ಲಕ್ಷ ಮತ್ತು ಕುರಿ ಕೋಳಿ ಎಲ್ಲ